ನಿಂತ್ಕೊಳ್ಳಿ. ಮನೆ ಒಳಗ್ ಕಾಲಿಟ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಬಾರೋ ನನ್ನ ಮಗನೇ, ಹೊಟ್ಟೆಲಿ ಅದೇನಂತ ಹುಟ್ಬಿಟ್ಟಿಯೋ. ಹುಲಿ ಹೊಟ್ಟೆಲಿ ನರಿ ಹುಟ್ಟದಂಗೆ. ಗುಲಾಮ, ನನ್ನ ಹೊಟ್ಟೆ ಉರ್ಸಕ್ಕೆ ಅಂತಾನೆ ಇವಳನ್ನ ಕರ್ಕೊಂಡ್ ಬಂದೇನೋ. ಇವ್ರ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿದ್ಯಲ್ಲ, ಅಲ್ಲೇ ಬಿಟ್ಟು ಬರ್ಬೇಕಾಗಿತ್ತು. ಬೀಡೆ ತೊಲಗ್ತು ಅಂತ ಪಾಯಸ ಮಾಡ್ಕೊಂಡು ಕುಡಿತಿದ್ದೆ. ಈ ಅನಿಷ್ಟದವಳನ್ನ ಮತ್ತೆ ಯಾಕೆ ಮನೆ ಕರ್ಕೊಂಡ್ ಬಂದೆ? ಅಮ್ಮ, ಏನ್ ಮಾತಾಡ್ತಿದ್ಯಾ? ಅವಳು ಈ ಮನೆ ಸೊಸೆ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಉಡ್ದಾರ ದೊಡ್ಡದಾಯ್ತು ನೋಡು. ಈ ನನ್ನ ಮಗನ್ಗೆ ಮಾತು ಬಂದ್ಬಿಡ್ತು. ಇವಳು ಮುಂದೆ ನನ್ನನ್ನೇ ಅಂತಿದ್ಯಾ? ನಿಮ್ ಮಾಟುಗಳು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಲವ್ ಮಾಡ್ದೆ, ಹೋಗ್ಲಿ ಅಂತ ಸುಮ್ನಾದೆ. ಮದುವೆ ಆಗಿ ಕರ್ಕೊಂಡ್ ಬಂದೆ, ಅದಕ್ಕೂ ಸುಮ್ನಾಗ್ಬಿಟ್ಟೆ. ಇವಾಗ ಮುಂಚೆನೆ ಹೊಟ್ಟೆ ತುಂಬಿಸ್ಕೊಂಡ್ ಬಂದವಳನ್ನ ಸೊಸೆ ಅಂತ ಹೇಗೆ ಒಪ್ಕೊಳ್ಳಿ? ಈಗ ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ. ನೀವ್ ಆಡಿದ್ದೇ ಆಟ ಆಗಿದೆ ಅಲ್ಲ. ನನ್ನ ಮಗಳು ಸೊಸೆಯಾಗಿ ಹೋಗ್ಬೇಕಾಗಿದ್ದವಳು ಇಲ್ಲಿ ನಿಂತ್ಕೊಂಡು ಕಣ್ಣೀರ್ ಹಾಕ್ತಿದ್ದಾಳೆ. ಅದೆಲ್ಲ ಅವನ್ಗೆಲ್ಲಿದೆ, ಬಿಟ್ಟು ಹಾಕಮ್ಮ. ಎಲ್ಲ ಅಣ್ಣಂದಿರು ಮೊದಲು ತಂಗಿನ ಮದ್ವೆ ಮಾಡಿ ಅವ್ರು ಸೆಟ್ಲ್ ಆಗೋಣ ಅಂತ ಅನ್ಕೊಂತಾರೆ. ಇವನ್ ತರ ಮದ್ವೆಗ್ ಮೊದ್ಲೇ ಹನಿಮೂನ್ ಮಾಡ್ಕೊಂಡು ಯಾರು ಬರಲ್ಲ. ಇಂಥವ್ರಿಗೆಲ್ಲ ನನ್ನಂತ ತಂಗಿದಿರು ಬೇಕಾಗಿಲ್ಲ. ಇಶಾನಿ, ಹಲ್ಲು ಉದುರಿಸ್ಬಿಡ್ತೀನಿ ಬಾಯಿಗೆ ಬಂದಾಗ ಮಾತಾಡಿದ್ರೆ. ನಾಲ್ಗೆ ಮೇಲೆ ಸ್ವಲ್ಪ ಹಿಡ್ತಾ ಇರ್ಲಿ. ನೋಡ್ದಮ್ಮ, ಹೆಂಡತಿ ಮುಂದೆ ನನಗೆ ಎಂತೆಂತ ಮಾತಂತಿದ್ದಾನೆ. ಅಲ್ಲ, ಅವನ ನಾನು ಕೇಳಿದ್ರಲ್ಲಿ ತಪ್ಪೇನಾದ್ರೂ ಇದೆಯಾ? ಮೊದ್ಲು ತಂಗಿ ಮದುವೆ ಮಾಡೋದ್ ಬಿಟ್ಟು ಊರಿಗೆ ಮುಂಚೆ ನೀನೇ ಮದುವೆ ಮಾಡ್ಕೊಂಡ್ ಬಂದ್ ನಿಂತಿದ್ಯಲ್ಲ, ಇವಳು ಕೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಅಮ್ಮ ಪ್ಲೀಸ್, ಚುಚ್ಚಿ ಚುಚ್ಚಿ ಮಾತಾಡ್ಬೇಡ. ದಯವಿಟ್ಟು ಒಳಗ್ ಬರಕ್ ಬಿಡು. ಓಹೋ, ಮಹಾರಾಜರು ಈಗ ತಾವು ಒಳಗಡೆ ಬರ್ಬೇಕಾ? ನಮ್ಮನೆ ಮಾನ ಮರ್ಯಾದಿನ ಬೀದಿಯಲ್ಲಿ ಹರಾಜ್ ಹಾಕಿದ್ಯಾ. ಈಗ ನೀನು ಒಳಗಡೆ ಬರ್ಬೇಕು. ತವ್ರ ಮನೆಗೆ ಹೋದವರು ಹೋಗಿ 3 ದಿನ ಆಯ್ತು. ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಲ್ವಾ? ಅತ್ತೆ ಅನ್ನೋ ಭಯ ಇಲ್ಲ, ಭಕ್ತಿ ಇಲ್ಲ.